ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾಂಘವಿ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋದು ಅದು ಅಭ್ಯಾಸ ಅಂತ ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ ಕೂಡ. ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಥರ್ಸ್ಡೇನೇ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿರ್ತೀರಿ. ದೇವ್ರ ಮನೆದು ಮನೆ ಒರೆಸೋದು ಎಲ್ಲನೂ, ಯಾಕೆಂದರೆ ಬೆಳಗ್ಗೆ ಬೇಗ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ, ಅದಕ್ಕೋಸ್ಕರ ಮನೆ ಮುಂದೆ ವರಾಂಡ ಮಾತ್ರ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತೀನಿ. ಹಾಗೆ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕಿಬಿಟ್ಟು ಮನೆಗೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ರೆಡಿ ಮಾಡ್ಕೊತೀನಿ. ಬಟ್ ಇವಾಗ ಮುಂಚೆ ಅಮ್ಮ ಎಲ್ಲ ಮಾಡ್ತಾಯಿದ್ರು, ನಾನು ಬಂದು ದೇವ್ರು ರೆಡಿಯಾಗಿ ಹೋಗ್ತಾಯಿದ್ದೆ. ಬಟ್ ಅಮ್ಮ ಇವಾಗ ನನಗೆ ವಹಿಸಿದ್ದಾರೆ. ಬೆಳಗ್ಗೆ ಇದ್ದಾಗ ಈ ಸನ್ರೈಸ್ ನೋಡೋದೇ ಒಂಥರ ಚೆಂದ, ಒಂಥರ ಕಲರು, ಒಂಥರ ವ್ಯೂ ಇರುತ್ತೆ. ಅದು ನೋಡೋಕ್ಕೆ ಚೆಂದ. ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಯಾವಾಗೂ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ವೀಕ್ ಒಂದ್ಸಲ ಆದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೊಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಇವತ್ತು 10th ಎಕ್ಸಾಮ್ ಕೂಡ ಆಗಿರೋದ್ರಿಂದ ಹಾಗಾಗಿ ಎಷ್ಟೊಂದು ಜನ 10th ಸ್ಟೂಡೆಂಟ್ಸು ಪೂಜೆ ಕೂಡ ಮಾಡ್ಸೋಕ್ಕೆ ಬಂದಿದ್ದರು. ಕೇಕ್ ಕುಡಿಯೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನನಗೆ ಹೆಂಗೆ ಅಂತಂದರೆ ಫ್ರೈಡೇ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಬೇಕು. ಸೋಮವಾರ ಮನೇಲಿ ಏನೇ ನಾನ್ ವೆಜ್ ಮಾಡಿದ್ರು ಕೂಡ ಕ್ಲೀನ್ ಮಾಡಿ ಪೂಜೆ ಮಾಡೋದು ಅದೊಂಥರ ಫ್ರೆಶ್ ಫೀಲ್ ಆಗುತ್ತೆ. ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಪೂಜೆ ಮಾಡಲೇಬೇಕು. ಕೆಲವೊಂದೆಲ್ಲ ವೆಜಿಟೇಬಲ್ಸ್ನ ಹೊರಗಡೆ ಇಟ್ಬಿಡೋಗಿದ್ದು ಫ್ರಿಜ್ಜಲ್ಲಿ ಇಟ್ಟಿರೋದು, ಕೆಲವೊಂದು ರಾ ಅಲ್ಲಿ ತಿಂತೀನಲ್ವ, ಸೊ ಗಂಟ್ಲು ಇದಾಗುತ್ತೆ ಅಂತ. ವೆದರ್ ಬೇರೆ ಚೇಂಜ್ ಆಗಿರೋದ್ರಿಂದ ನಾವು ಹಂಗೆ ಫ್ರೀಸ್ ಆಗಿರೋದು ತಿಂದರೆ ಇಮಿಡಿಯೇಟಾಗಿ ಗಂಟ್ಲು ಕಿರಿಕಿರಿ ಆಗೋದೆಲ್ಲ ಚಾನ್ಸಸ್ ಇರುತ್ತೆ. ಇವಾಗ ನನಗೂ ಅದೇ ಥರ ಆಗಿದೆ. ಸೊ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ABC ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಕುಡಿದಿಲ್ಲ, ಯಾವತ್ತೂ ಕೂಡ ಟ್ರೈ ಕೂಡ ಮಾಡಿದೆ. ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜ್ಯೂಸ್ ಮಾಡೋಕ್ಕೆ ಎಲ್ಲ ಸೇಮ್ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು ಎಲ್ಲ ಸೇಮ್ ಪ್ರಮಾಣದಲ್ಲಿ ತೊಗೊಳ್ಬೇಕು ನೀವು. ಕರೆಂಟ್ ಹೋಗಿದೆ, ಸ್ವಲ್ಪ ಪ್ಲಸ್ ಆಮೇಲೆ ಕರೆಂಟ್ ಮೇಲೆ ಹಾಕ್ಕೊಳ್ಬೇಕು.
ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ. ಕರೆಂಟ್ ಹೋಗಿದ್ದನ್ನ ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಟಿಫನ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವತ್ತಾದರೂ ನಾರ್ಮಲ್ ಚಿತ್ರಾನ್ನ ತಿಂದು ಬೋರ್ ಆಗಿದರೆ ಈ ಥರ ಹೊಸ್ದಾಗಿ ಟ್ರೈ ಮಾಡ್ಬೋದು. ತರಕಾರಿ ಹಾಕಿ ಚಿತ್ರಾನ್ನ ಮಾಡೋದು. ನೀವು ಕ್ಯಾಪ್ಸಿಕಮ್ ಮತ್ತು ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕಿ ಯಾವ ತರಕಾರಿ ಬೇಕಾಗುತ್ತೆ, ಲೈಕ್ ಪೊಟೊಟೊ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಈ ಥರ ತರಕಾರಿ ಹಾಕಿ ಮಾಡ್ಬೋದು. ನಾನು ಕರೆಂಟ್ ಬಂದ ಮೇಲೆ ಎಬಿಸಿ ಜ್ಯೂಸ್ ಕೂಡ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಏನಿಲ್ಲ, ಪೊಮೊಗ್ರಾನೇಟ್ ಜ್ಯೂಸ್ ಥರನೇ ಇರುತ್ತೆ. ಸ್ವಲ್ಪ ಲೆಮನ್ನು, ಸ್ವಲ್ಪ ಸಾಲ್ಟ್ ಹಾಕಿದರೆ ಟೇಸ್ಟಿಯಾಗಿರುವಂಥ ಎಬಿಸಿ ಜ್ಯೂಸ್ ರೆಡಿನೇ ಆಗೋಗುತ್ತೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಹೇರ್ ಗ್ರೋತು ಮತ್ತು ಯಾರಿಗೆ ಬ್ಲಡ್ ಇಲ್ಲ ಅಂತ ತುಂಬ ಇದು ಮಾಡ್ತಾಯಿದ್ದೀರ ಅಂಥವ್ರಿಗೆ ಎಬಿಸಿ ಜ್ಯೂಸ್ ಟ್ರೈ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಷ್ಟರಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಶುಂಠಿನೇ. ನೀವು ಸಣ್ಣದಾಗಾದರೂ ಹೆಚ್ಚಿಟ್ಕೊಳ್ಬೋದು, ಇಲ್ಲಾದರೂ ಜಜ್ಜಿ ಆದರೂ ಹಾಕ್ಬೋದು. ಇದು ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಇದು ನಾರ್ಮಲ್ ಚಿತ್ರಾನ್ನ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ಪೆಷಲ್ ಆಗಿರಬೇಕು ಅಂತಂದರೆ, ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡಬೇಕು ಅಂತಂದರೆ ನೀವು ಶುಂಠಿ ಹಾಕಬೇಕಾಗುತ್ತೆ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬಾಡಿಸ್ಕೊಂಡು ಸೈಡಿಗೆ ಇಟ್ಕೊಂಡು ಆಮೇಲೆ ಕೂಡ ಹಾಕ್ಕೊಳ್ಬೋದು. ನಾನು ಒಂದೇ ಸಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ ಇಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಕೆಲವೊಬ್ಬರಿಗೆ ತರಕಾರಿ ಬೆಂದಿಲ್ಲ ಅಂದರೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಸ್ಟೀಮರ್ ಮುಖಾಂತರನೋ ಇಲ್ಲ ಕುಕ್ಕರಲ್ಲೋ ಕೂಗಿಸ್ಕೊಳ್ಬೋದು. ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಅಷ್ಟು ಟೇಸ್ಟಿ ಆಗಿರಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ನಾನು ಇಲ್ಲಿ ಹಬೆಯಲ್ಲೇ ಬೇಯಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಬೆಯಲ್ಲೇ ಕೂಡ ಬೇಯಿಸ್ಬೋದು, ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿಲ್ಲ, ನಿಮಗೆ ಕ್ಯಾಪ್ಸಿಕಮ್ ಬೇಕು ಅನ್ನೋಂಗಿದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು. ಇಲ್ಲ ಅಂತಂದರೆ ಅದು ನಾನು ಹೇಳಿದ್ನಲ್ಲ, ಅದೊಂಥರ ಫೀಲ್ ಆಗ್ತಾಯಿರುತ್ತೆ. ಕೆಲವೊಬ್ಬರಿಗೆ ತರಕಾರಿ ಬೆಂದಿಲ್ಲ ಅಂದರೆ ಇಷ್ಟ ಆಗೋಲ್ಲ. ಒಂಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕಿ ಲಾಸ್ಟಲ್ಲಿ ಅರಿಶಿನ ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ. ಗ್ಯಾಸ್ ಆಫ್ ಮಾಡಿದಾದಮೇಲೆ ನಿಂಬೆಹಣ್ಣು ಹಿಂಡಬೇಕು. ಟೇಸ್ಟಿಯಾಗಿರುವಂಥ ತರಕಾರಿ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ. ಸಿಂಪಲ್ಲಾಗಿ ತರಕಾರಿ ಇದ್ದರೆ ಸಾಕು. ಈ ಥರ ಒಂದು ಟ್ರೈ ಮಾಡಿ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.